ಸಿದ್ದರಾಮಯ್ಯನವರು 2023ರಿಂದ 2026ರವರೆಗೆ 3 ವರ್ಷ ಅತ್ಯಂತ ಯಶಸ್ವಿ ಸರ್ಕಾರವನ್ನು ಕೊಟ್ಟಿದ್ದಾರೆ. ಅವರ ಈ ಸಂದರ್ಭದಲ್ಲಿ ಈ 3 ವರ್ಷದ ಅವಧಿಯಲ್ಲಿ ದೇಶದಲ್ಲೇ ಒಂದು ಕ್ರಾಂತಿ ಮಾಡಿರ್ತಕ್ಕಂಥ ಸಾಧನೆ ಅವರು. ರಾಜ್ಯದೊಳಗೆ ಪಂಚ ಗ್ಯಾರಂಟಿಗಳ ಮೂಲಕ ರಾಜ್ಯದ ಜನರ ಬಡತನವನ್ನು ಬೇರು ಸಹಿತ ಕಿತ್ತು ಜನರನ್ನು ಬಡತನದಿಂದ ಮುಕ್ತ ಮಾಡಿರ್ತಕ್ಕಂಥವರು ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಸಿದ್ದರಾಮಯ್ಯನವರ ವಿಶೇಷ ನಾಯಕತ್ವ. ಬಡತನ ನಿರ್ಮೂಲನೆ ಮಾಡೋದರ ಮೂಲಕ ಏನು ಬಡವರ ಬದುಕಿನಲ್ಲಿ ಪರಿವರ್ತನೆ ತಂದಿದ್ದಾರೆ, ಅದು ನಮ್ಮ ಪಕ್ಷಕ್ಕೆ ದೊಡ್ಡ ಶಕ್ತಿ ನೀಡಿದೆ, ರಾಜ್ಯಕ್ಕೆ ಶಕ್ತಿ ನೀಡಿದೆ. ಭಾಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಅಷ್ಟೇ ಹಲವಾರು ಅಭಿವೃದ್ಧಿ ಮಾಡ್ತಕ್ಕಂಥ, ಪ್ರಗತಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಅಂಥ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತಂದಿರತಕ್ಕಂಥ ಸರ್ಕಾರ ಇವತ್ತು ಮತ್ತೆ ಮಾನ್ಯ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸರ್ಕಾರ ರಚನೆಯಾದಂಥ ಸಂದರ್ಭದಲ್ಲಿ ಬಹುದೊಡ್ಡ ಸವಾಲನ್ನು ಎದುರಿಸ್ತದೆ. ಆ ಸವಾಲು ಕೇಂದ್ರ ಸರ್ಕಾರದ ಅಸಹಕಾರದಿಂದ ಏನು ಹಣಕಾಸಿನ ಅನುದಾನದ ಸಮಸ್ಯೆಗಳಿರ್ತಾವೆ, ಆ ಸಮಸ್ಯೆಗಳನ್ನು ಇನ್ನೂ ಕ್ಲಿಷ್ಟಗೊಳಿಸಿ ಸರ್ಕಾರ ಕಾರ್ಯಕ್ರಮಗಳೇ, ಸರ್ಕಾರದ ಆಡಳಿತವೇ ಕಷ್ಟದಾಯಕ ಅನ್ನುವಂಥ ಕೆಲಸ ಬಿ ಜೆ ಪಿಯಿಂದ ಆಗಲೂಬಹುದು. ಅಂಥ ಸಂದರ್ಭದಲ್ಲಿ ಮಾನ್ಯ ಶಿವಕುಮಾರ್ ಅವರು ಸವಾಲನ್ನು ಎದುರಿಸಬೇಕಾಗ್ತದೆ. ಆ ಸವಾಲು ಎದುರಿಸೋದಕ್ಕೆ ಆ ಗಟ್ಟಿತನ ಏನಿದೆ ಅವ್ರದ್ದು, ಅದು ಸರ್ಕಾರದ ಯಶಸ್ಸಿಗೆ ಕಾರಣ ಆಗ್ತದೆ ಅಂಥೇಳಿ ನನ್ನ ವಿಶ್ವಾಸ. ಕ್ಯಾಬಿನೆಟ್ ರಚನೆ ಬಗ್ಗೆ ಹೈಕಮಾಂಡ್ ಹಂತದಲ್ಲಿ ಚರ್ಚೆಗಳು ನಡೀತಾ ಇದೆ ಸರ್. ಹೆಚ್ಚುವರಿ ಡಿಸಿಎಂಗಳು ಕೂಡ ಆಗಿದ್ರೆ ಒಳ್ಳೆಯದು ಅನ್ನುವಂಥದ್ದು ಇದೆ. ನಿಮ್ಮ ಸಲಹೆ ಏನು ಸರ್? ಹೈಕಮಾಂಡ್ ವಿಚಾರ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ DCM ಹುದ್ದೆಗಳು ಸಹಿತ ಇರೋದನ್ನು ನಾವು ಗಮನಿಸಿದ್ದೇವೆ. ಹೈಕಮಾಂಡ್ ಒಂದು ಸೂಕ್ತವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ತದೆ ಅಂಥೇಳಿ ನಾವೆಲ್ಲ ನಂಬಿದ್ದೇವೆ. ಈಗ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ವೋಟ್ ಬ್ಯಾಂಕ್ ಇತ್ತು ಸರ್, ಹಿಂದ ವೋಟ್ ಬ್ಯಾಂಕ್ ಅನ್ನೋದು. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ ಆ ವೋಟ್ ಬ್ಯಾಂಕ್ ಚದರಿ ಹೋಗುವ ಸಾಧ್ಯತೆಗಳಿದ್ದಾವೆ. ಈಗ ಇದನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಏನು ಪ್ಲಾನ್ಸ್ ಏನಿದೆ ಸರ್? ನೋಡಿ, ಇದೆಲ್ಲ BJPಯವರ ಆಶೆಗಳು. ಇದು ಯಾವಾಗ ಅವ್ರು ಈ ರೀತಿ ಆಶೆ ಮಾಡ್ಬೋದಿತ್ತು ಅಂದರೆ, ಈ ಹೊಸ ವ್ಯವಸ್ಥೆ ಸಿದ್ದರಾಮಯ್ಯನವರ ಮನಸ್ಸಿನ ವಿರುದ್ಧ ಬಂದಿದ್ದರೆ ನೀವು ಹೇಳೋ ಹಾಗೆ, ವಿರೋಧ ಪಕ್ಷಗಳು ಮಾತನಾಡೋ ಹಾಗೆ ಅದರಲ್ಲಿ ಏನೋ ಒಂದು ತಥ್ಯ ಇದೆ ಅಂತ ಹೇಳ್ಬೋದಾಗಿತ್ತು. ಆದರೆ ಸಿದ್ದರಾಮಯ್ಯನವರೇ ತಮ್ಮ ರಾಜೀನಾಮೆಯನ್ನು ಘೋಷಣೆ ಮಾಡಿ ಮುಂದಿನ ಮುಖ್ಯಮಂತ್ರಿಗಳನ್ನ ಶಿವಕುಮಾರ್ ಅವ್ರನ್ನ ಮಾಡ್ತೀನಿ ಅಂತ ಹೇಳೋದರ ಮೂಲಕ ಈ ಬದಲಾವಣೆಯ ಮುಂಚೂಣಿಯಲ್ಲಿ, ಬದಲಾವಣೆ ಮಾಡುವ ಮುಂಚೂಣಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಇರೋದರಿಂದ ನೀವೇನು ಒಂದು ನಿರೀಕ್ಷೆ ಮಾಡ್ತಾಯಿದ್ದೀರಿ, ಅಪೇಕ್ಷೆ ಮಾಡ್ತಾಯಿದ್ದೀರಿ, ಈ ರೀತಿಯಾಗಿರ್ತಕ್ಕಂಥ ಅನಿಸಿಕೆಗಳನ್ನು ಏನು ವ್ಯಕ್ತ ಮಾಡ್ತಾಯಿದ್ದೀರಿ, ಅವಕ್ಕೆ ಯಾವಕ್ಕೂ ಅರ್ಥ ಇಲ್ಲ. ಅವು ಹಾಗೆಯೇ ಒಲ್ಲದವರು ಮೊಸರಿನಲ್ಲಿ ಕಲ್ಲು ಅಂತ ಹೇಳ್ದಂಗೆ ಹುಡುಕಾಡ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಮತ್ತು ನಿಮ್ಮ ಪಕ್ಷದ ಶಾಸಕರು ಸಹ ಒಂದು ಆ ಒಂದು ವಿಚಾರದಲ್ಲಿ ಅವ್ರಿಗೆ ಅಸಮಾಧಾನ ಇದೆ.
ಸಿದ್ದರಾಮಯ್ಯ ಹಿಂದೆ ನಾಯಕತ್ವ ಅಥವಾ ಅವರ ವಿಚಾರಧಾರೆಗಳಿಂದ ತುಂಬಾ ನಮ್ಮ ಪಕ್ಷಕ್ಕೆ ಲಾಭ ಆಗ್ತಿತ್ತು ಅಂತ ಸಂದರ್ಭದಲ್ಲಿ ಈ ನಿರ್ಧಾರ ತೆಗೆದುಕೊಂಡಿರುವಂತದ್ದು ಆ ಪಕ್ಷಕ್ಕೆ ಮತ್ತೆ ಮುಂದಿನ ದಿನ ಸಂಕಷ್ಟ ಆಗ್ಬೋದು ಅಂತ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲಿ ಸಾರ್ವಜನಿಕ ಮಾಧ್ಯಮಗಳದ್ದು ಪಾತ್ರ ಏನಿಲ್ಲ, ಸಾರ್ವಜನಿಕ ವಲಯದಲ್ಲಿ ಮತ್ತೆ ನಿಮ್ಮ ಅಲ್ಲಿ ಯಾರು ಏನು ವ್ಯಕ್ತ ಮಾಡ್ತಾರೆ ಗೊತ್ತಿಲ್ಲರಪ್ಪ. ನೀವು ಹಿಂಗೆ ಹುಟ್ಟು ಹಾಕ್ಕೊಂಡು ಪ್ರಶ್ನೆ ಕೇಳ್ತೀರಿ ಅಷ್ಟೇ. ಯಾರು ನಾವು ನೀನು ಕ್ಯಾಬಿನೆಟ್ ಮಂತ್ರಿಗಳು ಅಷ್ಟು ಇದ್ದೀವಿ ನಾವು, ಸರ್ವಾನುಮತದ ನಿರ್ಣಯಗಳಲ್ಲಿ ಪಾಲ್ದಾರರು ನಾವು ಎಲ್ಲರೂ. ನೀವೇನಾದ್ರು ಒಂದು ಕೇಳಿದ್ರೆ ಅದಕ್ಕೆ ಸತ್ಯ ಆಗುತ್ತಾ? ಯಾರು ಲೆಜಿಸ್ಲೇಟರ್ ನಿಮ್ಗೆ ಹಿಂಗೆ ಹೇಳಿದ್ರು? ಹಂಗೆ ಗಟ್ಟಿ ಕೇಳಿದ್ರೆ ಯಾರು ಇಲ್ಬಿಡ್ರಿ. ನೀವು ಹುಟ್ಟು ಹಾಕಿಕೊಂಡು ಇವತ್ತು ಈ ಏನು ಪತ್ರಿಕೆ ಅವರು ದೊಡ್ಡ ಇಂಡಸ್ಟ್ರಿಯಲ್ ಹೌಸಸ್ ಪ್ರಭಾವದೊಳಗೆ ಅಥವಾ ಅವ್ರ ಕಂಟ್ರೋಲ್ನಾಗ ಅದಾರ. ಅವ್ರಿಗೆ ಮನಸ್ಸಿಗೆ ತಕ್ಕಂಗೆ ಏನು ಸಾರ್ವಜನಿಕ ಅಭಿಪ್ರಾಯ ಕೆಡಿಸೋದಕ್ಕೆ, ಮುಂದೆ ಹೋಗೋರನ್ನ ಕಾಲು ಹಿಡಿದು ಜಗ್ಗೋದಕ್ಕೆ, ಅಥವಾ ತಪ್ಪು ಸುದ್ದಿಗಳನ್ನು ದೊಡ್ಡ ಏನು ನೆರೆಟಿವ್ ಅನ್ನೋಂಗೆ, ಪರ್ಸೆಪ್ಷನ್ ಅನ್ನೋಂಗೆ ಅದನ್ನ ಬಿಂಬಿಸೋದಕ್ಕೆ ಇವೆಲ್ಲ ಮಾಡ್ತಾಯಿದ್ದಾರೆ. ಇದು ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯನ್ನು ಇನ್ನೂ ಹದಗೆಡಿಸ್ತಾ ಇದೆ, ಇನ್ನೂ ಅಶಕ್ತಗೊಳಿಸ್ತಾ ಇದೆ. ಒಂದು ಸೆಕೆಂಡ್ ಕೇಳ್ರಿ. ಈ ರೀತಿಯಾಗಿ ಮಾಧ್ಯಮ ಆಗಿರೋದ್ರಿಂದಲೇ ಕಾಕ್ರೋಚ್ ಇದ್ದಂಥ ಪಾರ್ಟಿ ನೀವೇನು ಪಾಪ್ಯುಲರ್, ಮೋಸ್ಟ್ ಪಾಪ್ಯುಲರ್, ಹಿಂಗೆ ಪಾಪ್ಯುಲರ್, ಜಗತ್ತಿನಾಗ ಪಾಪ್ಯುಲರ್, ವಿಶ್ವ ಗುರು ಹಂಗೆ ಹಿಂಗೆ ಅಂತ ಏನು ಹೇಳ್ತಿದ್ರಲ್ಲ, ಅವರೆಲ್ಲರಿಗಿಂತ 2-4 ಪಟ್ಟು ಪಾಪ್ಯುಲರ್ ಆಗಿ ಹೋದರು. ಜಸ್ಟ್ ಸೋಷಿಯಲ್ ಮೀಡಿಯಾ. ದಿ ಎಮರ್ಜೆನ್ಸ್ ಆಫ್ ಕಾಕ್ರೋಚ್ ಪಾರ್ಟಿ ಈಸ್ ನಾಟ್ ಅಗೇನ್ಸ್ಟ್ Modi only. It is the anguish against the present media of the country. ಕಾಂಗ್ರೆಸ್ ಪಾರ್ಟಿ ಕೂಡ ಸರ್ ಈಗ ಆಮ್ ಆದ್ಮಿ ಪಾರ್ಟಿ ಮುಖ ಅಂತ ನೀವಂತೀರಿ ಅಲ್ಲ, ನೀವಂತೀರಿ ಮೊದಲ ಅಲ್ಲ ನೀವಂತೀರಿ ಅದನ್ನು. ಕಾಕ್ರೋಚ್ ಪಾರ್ಟಿ ಫಸ್ಟ್ ತೋರಿಸ್ಕೊಂಡಿದ್ದ ಆಮ್ ಆದ್ಮಿ ಪಾರ್ಟಿಯ ಕೇಜ್ರಿವಾಲನ್ನು ಅಲ್ಲಿ ಪೆಸ್ಟಿಸೈಡ್ ಹೊಡೆದು ಅವನ ಮುಖಾನ ಕಳಿಸಿ ಆಮೇಲೆ ತೋರಿಸ್ತಾ ಪ್ರಾರಂಭ ಮಾಡಿದ್ರು. ಅವ್ರಿಗೆ ಆಮ್ ಆದ್ಮಿ ಪಾರ್ಟಿಗೆ ಅವ್ರ ಮುಖ ಇವ್ರ ಮುಖ ಅಂತ ನೀವು ಹೇಳ್ತೀರಿ. ಸತ್ಯ ಇದ್ದಿದ್ದಕ್ಕೆ ಸ್ವಲ್ಪ ಕ್ರೆಡೆನ್ಸ್ ಬೇಕಲ್ಲ. ಈಗ ಈ ಕ್ಯಾಬಿನೆಟ್ನಲ್ಲಿ ಹಿರಿಯರಿಗೆ ಹೆಚ್ಚು ಅವಕಾಶಗಳು ಸಿಗತ್ತಾ ಇಲ್ವಾ ಸರ್? ಹೈಕಮಾಂಡ್ನವರು ಬ್ಯಾಲೆನ್ಸ್ ಮಾಡಿ ಮಾಡ್ತಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಹೊಸ ಅನುಭವ, ಮುಖ್ಯಮಂತ್ರಿ ಆಗಿ ಫಸ್ಟ್ ಟೈಮ್. ಅಲ್ಲ, ಹೊಸ ಪ್ಲೇಟ್ಜ್ ಬಂದ್ರೆ ಹೆಂಗೆ? ಡಿ ಕೆ ಶಿವಕುಮಾರ್ ಏನು ಹೊಸ ಅನುಭವ ಅಲ್ಲ, ಆಮೇಲೆ ಅವ್ರಿಗೇನು ಹೊಸದೇನೂ ಅಲ್ಲ, ಅವ್ರಿಗೂ ಸಾಕಷ್ಟು ಅನುಭವ ಇದೆ. ಮತ್ತು ಸಿದ್ದರಾಮಯ್ಯನವರ ಮಾರ್ಗದರ್ಶನ ಇದೆ. ಅದೆಲ್ಲದಕ್ಕಿಂತ ಖರ್ಗೆ ಅವರು ನಮ್ಮ ರಾಜ್ಯದವರೇ, ಅವರ ಮಾರ್ಗದರ್ಶನ ಇದೆ. ಮತ್ತು ಹೈಕಮಾಂಡ್ ಸೋನಿಯಾಜಿ, ರಾಹುಲ್ಜಿ ಇವರೆಲ್ಲರೂ ಕೂತು ಈ ಎಕ್ಸಸೈಸ್ ಮಾಡ್ತಾ ಇರೋದ್ರಿಂದ, ಕೆ ಸಿ ವೇಣುಗೋಪಾಲ್ ಇವರೆಲ್ಲ ಸೇರಿ ಈ ಒಂದು ಎಕ್ಸಸೈಸ್ ಮಾಡ್ತಾ ಇರೋದ್ರಿಂದ ಐ ಥಿಂಕ್ ಥಿಂಗ್ಸ್ ವಿಲ್ ಗೋ